ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಚಿವ ಸಂಪುಟ ವಿಸ್ತರಣೆ ಆದ್ರೂ ಕೂಡ ಸರ್ಕಾರಕ್ಕೆ ಇನ್ನೂ ಕೂಡ ಸಂಕಷ್ಟ ತಪ್ತಾ ಇಲ್ಲ. ಯಾಕೆ ಅಂತಂದ್ರೆ ಕಳೆದ ಕೆಲವು ದಿನಗಳಿಂದಲೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಪ್ರತಿದಿನ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಸಚಿವ ಸಂಪುಟ ವಿಸ್ತರಣೆ ಆಗಿದೆ, ಆದ್ರೂ ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಸಂಕಷ್ಟ ಅನ್ನೋದಿದೆಯಲ್ಲ ಅದು ತಪ್ಪಲಿಲ್ಲ. ಅಧಿವೇಶನಕ್ಕೆ 3 ದಿನ ಆದ್ರೂ ಕೂಡ ಬಗೆಹರಿದಿಲ್ಲ ಸಂಪುಟದ ಸಂಕಟ. ಇನ್ನೂ ಕೂಡ ಎಂ ಕೃಷ್ಣಪ್ಪ, ಎಚ್ ಕೆ ಪಾಟೀಲ್, ತನ್ವೀರ್ ಸೇಠ್ ಅವರು ಕೂಲ್ ಆಗಿಲ್ಲ. ಹಿರಿಯ ನಾಯಕರ ಬೇಸರದಿಂದಾಗಿ ಹೈಕಮಾಂಡ್ ಒಳಗೊಳಗೆ ನಡುಗ್ತಾ ಇದೆ. ಯಾಕಂತಂದ್ರೆ ಮುಂದೆ ಪಕ್ಷಕ್ಕೇನಾದ್ರೂ ಇದರಿಂದ ತೊಂದರೆ ಆಗ್ಬೋದಾ ಅನ್ನುವಂತ ನಿಟ್ಟಿನಲ್ಲಿ ಹಿರಿಯ ನಾಯಕರ ಬಿಕ್ಕಟ್ಟಿನಿಂದಾಗಿ ಪಕ್ಷದ ವರಿಷ್ಠರಿಗೆ ಇದೀಗ ಬಂಡಾಯದ ಇಕ್ಕಟ್ಟು ಎದುರಾಗಿದೆ. ಸಂಪುಟ ಭಿನ್ನಮತದ ನಡುವೆಯೇ ಸರ್ಕಾರ ಈಗ ಮತ್ತೊಂದು ಪ್ಲಾನ್ ಮಾಡ್ತಾ ಇದೆ. ಅತೃಪ್ತರನ್ನ ತಣ್ಣಗಾಗಿಸೋಕೆ, ಭಿನ್ನಮತ ದೂರ ಮಾಡೋಕೆ ಹೊಸ ಸೂತ್ರವನ್ನ ಹೆಣಿಯಲಾಗ್ತಾ ಇದೆ. ವಿಸ್ತರಣೆಯ ಬಳಿಕ ಸ್ಫೋಟಗೊಂಡಿರುವಂತ ಈ ಅಸಮಾಧಾನ ಏನಿದೆಯಲ್ಲ ಅದನ್ನು ಹೇಗಾದ್ರೂ ಮಾಡಿ ಕೂಲ್ ಮಾಡುವಂತ ಫಾರ್ಮುಲಾ ಇದು. ಹಿರಿಯರಿಗಾಗಿ ಸಂಪುಟದಲ್ಲಿ 3 ತ್ಯಾಗ ಅನಿವಾರ್ಯನ. ಹಾಗಾದ್ರೆ ಹೈಕಮಾಂಡ್ ಕೊಟ್ಟ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಸಿಎಂ ಒಂದು ಗೇಮ್ ಅನ್ನ ರೆಡಿ ಮಾಡ್ತಾ ಇದ್ದಾರೆ. ವರಿಷ್ಠರ 2028ರ ಟಾಸ್ಕ್ಗಾಗಿ 3 in 3 ಔಟ್ಗೆ ಪ್ಲಾನ್ ನಡೀತಾ ಇದೆ. ಡಿಕೆಶಿ ಅವರ ಪ್ಲಾನ್. ಅಸಲಿಗೆ ಔಟ್ ಆಗುವಂತ ಆ 3 ಮಂದಿ ಯಾರು, ಇನ್ನಾಗೋದು ಯಾರು, ಈ ಎಲ್ಲಾ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ವಿಚಾರಗಳನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ.